ಹಾಯ್ ಹೆಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಗುರು ಎಂಬುದು ಗುರುಗ್ರಹದ ವೈದಿಕ ಹೆಸರು. ವೈದಿಕ ಜ್ಯೋತಿಷ್ಯದಲ್ಲಿ ಗುರುವನ್ನ ಗ್ರಹಗಳ ಅಧಿಪತಿಗಳಲ್ಲಿ ಅತ್ಯಂತ ಲಾಭದಾಯಕ ಎಂದು ಪರಿಗಣಿಸಲಾಗಿದೆ. ಗುರುಬಲ ಎಂಬ ಪದವು ಒಬ್ಬ ವ್ಯಕ್ತಿಯ ಜಾತಕದಲ್ಲಿ ಗುರುಗ್ರಹವು ಉನ್ನತವಾದ ಮನೆಯಲ್ಲಿ ಅಥವಾ ಚಿಹ್ನೆಯ ಸ್ಥಾನ ಅಥವಾ ವ್ಯಕ್ತಿಯ ಜಾತಕದಲ್ಲಿ ಗುರುವಿನ ಪರವಾಗಿ ಅನುಭವಿಸುವ ಧನಾತ್ಮಕ ಪ್ರಭಾವವನ್ನು ಅರ್ಥೈಸುತ್ತದೆ. ಗುರುವು ವೈದಿಕ ಜ್ಯೋತಿಷ್ಯದಲ್ಲಿ ಜ್ಞಾನ, ಬುದ್ಧಿವಂತಿಕೆ, ಶಿಕ್ಷಕ ಇತ್ಯಾದಿಗಳನ್ನು ಪ್ರತಿನಿಧಿಸುತ್ತದೆ. ಮಹಿಳೆಯರಿಗೆ ಗುರುವನ್ನು ಸಾಂಪ್ರದಾಯಿಕವಾಗಿ ಪತಿಯಾಗಿ ನೋಡಲಾಗುತ್ತದೆ. ಇದರಿಂದ ಗುರುಬಲವು ವ್ಯಕ್ತಿಯ ವಿವಾಹ ಭವಿಷ್ಯಕ್ಕೆ ನೇರವಾಗಿ ಹೇಗೆ ಸಂಬಂಧಿಸಿದೆ ಎಂಬುದನ್ನು ತಿಳಿಯಬಹುದು. ಇನ್ನು ಮದುವೆ ಕೂಡಿ ಬರಬೇಕಾದ್ರೆ ಗುರುಬಲವಿರಬೇಕು ಎನ್ನುತ್ತಾರೆ. ಗುರುಬಲವಿದ್ದರೆ ಏನು ಪ್ರಯೋಜನ, ಈ ಬಲ ಹೇಗೆ ರೂಪುಗೊಳ್ಳುತ್ತದೆ, ಇವೆಲ್ಲದರ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುನ್ನ ಜ್ಞಾನ ಭಂಡಾರಕ್ಕೆ ನಿಮ್ಮ ಬೆಂಬಲವಿರಲಿ. ಹೌದು, ಗುರುಗ್ರಹವು ಖಗೋಳದಲ್ಲಿ ಅತ್ಯಂತ ದೊಡ್ಡ ಹಾಗೂ ಪ್ರಭಾವಿತ ಗ್ರಹ ಎಂದು ಪರಿಗಣಿಸಲಾಗುತ್ತದೆ. ಹಿಂದೂ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ವ್ಯಕ್ತಿಯ ಕುಂಡಲಿಯಲ್ಲಿ ಗುರುವು ಯಾವ ಸ್ಥಾನ ಅಥವಾ ಯಾವ ಮನೆಯಲ್ಲಿ ಇದ್ದಾನೆ ಎನ್ನುವ ಆಧಾರದ ಮೇಲೆ ಅವರ ಭವಿಷ್ಯ ನಿಂತಿರುತ್ತದೆ. ಗುರುವಿನ ಪ್ರಭಾವ ಉತ್ತಮವಾಗಿದ್ದು ಅನುಕೂಲಕಾರಕನಾಗಿದ್ದರೆ ಬಹುಬೇಗ ಉದ್ಯೋಗ, ವಿವಾಹ, ಕುಟುಂಬ, ಉತ್ತಮ ಆರೋಗ್ಯ ಹಾಗೂ ಸಮಾಜದಲ್ಲಿ ಉತ್ತಮ ಸ್ಥಾನಮಾನಗಳನ್ನು ಪಡೆದುಕೊಳ್ಳುತ್ತಾನೆ ಎಂದು ಹೇಳಲಾಗುವುದು. ಗುರುವಿನ ಬಲ ಉತ್ತಮವಾಗಿರದೇ ಇದ್ದರೆ ಜೀವನದಲ್ಲಿ ಸಾಕಷ್ಟು ಕಷ್ಟ ಹಾಗೂ ಪ್ರತಿಯೊಂದು ವಿಚಾರದಲ್ಲೂ ಅಡೆತಡೆಯನ್ನು ಅನುಭವಿಸುತ್ತಲೇ ಇರುತ್ತಾನೆ. ಗುರುವು ಗುರುವಾರ ಮತ್ತು ಹಳದಿ ಬಣ್ಣವನ್ನು ಪ್ರತಿನಿಧಿಸುತ್ತದೆ. ಇವನು 2, 5 ಮತ್ತು 9ನೇ ಮನೆಯಲ್ಲಿದ್ದರೆ ಕಾರಕನು ಎಂದು ಪರಿಗಣಿಸಲಾಗುತ್ತದೆ. ಸೂರ್ಯ, ಚಂದ್ರ ಮತ್ತು ಮಂಗಳನು ಗುರುವಿನ ಸ್ನೇಹಿತರು. ಬುಧ ಮತ್ತು ಶುಕ್ರನು ಅವನಿಗೆ ಶತ್ರುಗಳಾಗಿರುತ್ತಾರೆ. ರಾಹು, ಕೇತು ಮತ್ತು ಶನಿಯು ಗುರುವಿಗೆ ತಟಸ್ಥತೆಯನ್ನು ಸೂಚಿಸುತ್ತಾರೆ. ಅವನು 4ನೇ ಮನೆಯಲ್ಲಿದ್ದರೆ ಉದಾತ್ತನಾಗಿರುತ್ತಾನೆ. ಗುರುವು ಯಾವ ಮನೆಯಲ್ಲಿಯೇ ಇದ್ದರೂ ಅವನು ಏಕಾಂಗಿಯಾಗಿ ಅಥವಾ ಒಬ್ಬನೇ ಇದ್ದರೆ ಯಾವುದೇ ಕೆಟ್ಟ ಪರಿಣಾಮವನ್ನು ಬೀರುವುದಿಲ್ಲ. ದೋಷಪೂರಿತನಾದ ಗುರುವು ಕೇತುವಿನ ಮೇಲೆ ಬಹಳ ಪ್ರತಿಕೂಲ ಪ್ರಭಾವವನ್ನೇ ಬೀರುತ್ತಾನೆ. ಗುರು ಇರುವ ಮನೆಯಲ್ಲಿ ಶನಿ, ರಾಹು ಅಥವಾ ಕೇತು ಇದ್ದರೆ ಆ ಜಾತಕದ ವ್ಯಕ್ತಿಗೆ ಗುರುವಿನ ಪ್ರಭಾವವು ಉಪದ್ರವಕಾರಿ ಅಥವಾ ಕೆಡಕನ್ನುಂಟು ಮಾಡುವ ಪರಿಣಾಮವನ್ನೇ ಬೀರುತ್ತಾನೆ. ಹಾಗಾಗಿ ವ್ಯಕ್ತಿಯ ಕುಂಡಲಿಯಲ್ಲಿ ಗುರುವು ಯಾವ ಸ್ಥಾನದಲ್ಲಿದ್ದಾನೆ, ಅದರಿಂದ ಯಾವ ಬಗೆಯ ಪರಿಣಾಮ ಉಂಟಾಗುವುದು, ದೋಷಕಾರಕನಾಗಿದ್ದರೆ ಪರಿಹಾರ ಕ್ರಮಗಳನ್ನು ತಿಳಿದುಕೊಳ್ಳುವುದು ಅಗತ್ಯ. ಸಾಮಾನ್ಯವಾಗಿ ಗುರು 1 ವರ್ಷಗಳ ಕಾಲ ಒಂದು ರಾಶಿಯಲ್ಲಿ ಸಂಚರಿಸಿದರೂ ಕೂಡ ಕೇವಲ 2 ತಿಂಗಳು ಮಾತ್ರ ತನ್ನ ಫಲವನ್ನು ನೀಡುತ್ತಾನೆ. ಆದರೆ ನಿರಂತರವಾಗಿ 12 ತಿಂಗಳು ಕೂಡ ಅಷ್ಟಿಷ್ಟು ಸತ್ಫಲ ನೀಡುತ್ತಿರುತ್ತಾನೆ. ಜಾತಕದಲ್ಲಿ ಚಂದ್ರನಿರುವ ಸ್ಥಾನಕ್ಕೆ ರಾಶಿ ಎನ್ನಲಾಗುತ್ತದೆ. ಜನ್ಮ ರಾಶಿಯಿಂದ 2, 5, 7, 9, 11 ಸ್ಥಾನಗಳಿಗೆ ಬಂದಾಗ ಗುರು ಸಾಮಾನ್ಯವಾಗಿ ಅತ್ಯುತ್ತಮ ಫಲಗಳನ್ನೇ ನೀಡುತ್ತಾನೆ. ಜಾತಕದ ಮೇಲೆ ಗುರುಗ್ರಹದ ಪ್ರಭಾವವನ್ನು ಮುಖ್ಯವಾಗಿ ಪರಿಗಣಿಸಲಾಗುತ್ತದೆ. ಗುರುವು ಇತರ ಗ್ರಹಗಳ ದುಷ್ಪರಿಣಾಮಗಳನ್ನು ತಗ್ಗಿಸಬಹುದು ಮತ್ತು ವ್ಯಕ್ತಿಯ ಜಾತಕದಲ್ಲಿ ಹಾನಿಕಾರಕ ಯೋಗಗಳ ದುಷ್ಪರಿಣಾಮಗಳನ್ನು ಕಡಿಮೆ ಮಾಡಬಹುದು. ಈ ಪರಿಣಾಮವೇ ಗುರುಬಲದ ಫಲ ಅನುಭವಿಸಬಹುದು. 7ನೇ ಮನೆಯಲ್ಲಿರುವ ಗುರುವು ಪುರುಷರ ವಿಷಯಕ್ಕೆ ಬಂದಾಗ ಸಂಗಾತಿಯ ಬಗ್ಗೆ ಅದೃಷ್ಟವನ್ನು ತರುತ್ತಾನೆ. ಅಂತಹ ವ್ಯಕ್ತಿಗಳು ಅವರನ್ನು ಗೌರವಿಸುವ ಮತ್ತು ಜೀವನದಲ್ಲಿ ಅವರ ಸಿದ್ಧಾಂತಗಳಿಗೆ ಬದ್ಧರಾಗಿರುವ ಪಾಲುದಾರರನ್ನು ಪಡೆಯುತ್ತಾರೆ. ಇನ್ನು ಸ್ತ್ರೀಯರಲ್ಲಿ 7ನೇ ಮನೆಯಲ್ಲಿರುವ ಗುರುವು ಮಹಿಳೆಯರನ್ನು ಸ್ವತಂತ್ರವಾಗಿ ಮತ್ತು ಜೀವನದ ಸಮಸ್ಯೆಗಳನ್ನು ನಿಭಾಯಿಸುವ ಸಾಮರ್ಥ್ಯದಲ್ಲಿ ಆತ್ಮವಿಶ್ವಾಸವನ್ನು ನೀಡುತ್ತದೆ. ಅಂತಹ ಮಹಿಳೆಯರು ಸಂಪ್ರದಾಯವಾದಿ ಸಮಾಜದಲ್ಲಿ ಹೆಣ್ಣಿನ ಮೇಲೆ ಹೇರಿದ ನಿರ್ಬಂಧಗಳಿಗೆ ತಮ್ಮನ್ನು ಮಿತಿಗೊಳಿಸಲು ಸಿದ್ಧರಿರುವುದಿಲ್ಲ. ವೈದಿಕ ಜ್ಯೋತಿಷ್ಯದ ತತ್ವಗಳ ಪ್ರಕಾರ ವ್ಯಕ್ತಿಯ ಮದುವೆಯ ಸಮಯವು ಲಗ್ನ ಅಥವಾ ಚಂದ್ರನಿಂದ 7ನೇ ಅಧಿಪತಿಯ ಅವಧಿಯೊಂದಿಗೆ ಪ್ರಾರಂಭವಾಗುತ್ತದೆ.
7ನೇ ಅಧಿಪತಿಯ ಸಂಚಾರವು ಅದರ ಸಮಯದಲ್ಲಿ ಮದುವೆಗೆ ಅನುಕೂಲಕರ ಅವಧಿಯನ್ನು ಉಂಟು ಮಾಡಬಹುದು. ಅಲ್ಲದೆ 7ನೇ ಮನೆಯಲ್ಲಿರುವ ಗ್ರಹಗಳು ತಮ್ಮ ಅವಧಿಯಲ್ಲಿ ಮದುವೆಗೆ ಅನುಕೂಲಕರ ಅವಧಿಗಳನ್ನು ತರುತ್ತವೆ. ಮದುವೆಗಳು ನಡೆಯಲು ಮತ್ತು ದಾಂಪತ್ಯದಲ್ಲಿ ಯಶಸ್ಸಿಗೆ ಜ್ಯೋತಿಷ್ಯದಲ್ಲಿ ಗುರುಬಲವು ಬಹಳ ಮುಖ್ಯವಾದ ಅಂಶವಾಗಿದೆ. ಗುರುಬಲವು ಯಾವುದೇ ನಿರ್ದಿಷ್ಟ ಅವಧಿಯಲ್ಲಿ ವ್ಯಕ್ತಿಯ ಅದೃಷ್ಟವನ್ನು ಅನುಕೂಲಕರವಾಗಿ ನೋಡುತ್ತದೆ. ಗುರುಗ್ರಹದ ಲಾಭದಾಯಕ ಬಲವನ್ನು ವ್ಯಕ್ತಿಯ ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಚಂದ್ರನ ಸ್ಥಾನದೊಂದಿಗೆ ಹೊಂದಿಸುವ ಮೂಲಕ ಲೆಕ್ಕ ಹಾಕಲಾಗುತ್ತದೆ. ಸಾಮಾನ್ಯವಾಗಿ ಗುರುವು ಜನ್ಮಕುಂಡಲಿಯಲ್ಲಿ ಚಂದ್ರನ ಸ್ಥಾನದಿಂದ 2, 5, 7, 9 ಮತ್ತು 11ನೇ ಮನೆಗಳನ್ನು ಸಂಕ್ರಮಿಸಿದಾಗ ಗುರುಬಲವನ್ನು ಪರಿಗಣಿಸಲಾಗುತ್ತದೆ. ಮದುವೆಯ ಸಂದರ್ಭದಲ್ಲಿ ಗುರುಬಲದ ಉಪಸ್ಥಿತಿಯು ಧನಾತ್ಮಕ ಪ್ರಭಾವವನ್ನು ಬೀರುತ್ತದೆ. ವ್ಯಕ್ತಿಯು ಮದುವೆಯಾಗುವ ಸಾಧ್ಯತೆಗಳು ಹೆಚ್ಚು. ಒಬ್ಬ ವ್ಯಕ್ತಿ ಒಂದು ಅವಧಿಯಲ್ಲಿ ಗುರುಬಲವನ್ನು ಹೊಂದಿಲ್ಲದಿದ್ದರೆ, ದಶಭುಕ್ತಿಯು ಅನುಕೂಲಕರವಾಗಿದ್ದರೆ ಮತ್ತು ಆ ಸಮಯದಲ್ಲಿ ಸಂಗಾತಿಯು ಬಲವಾದ ಗುರುಬಲವನ್ನು ಹೊಂದಿದ್ದರೆ ಅವನ ಅಥವಾ ಅವಳ ವಿವಾಹವು ಇನ್ನು ಸಂಭವಿಸಬಹುದು. ಗುರುಗ್ರಹವು ಜಾತಕದಲ್ಲಿ ಅನುಕೂಲಕರ ಚಿಹ್ನೆಗೆ ಸಾಗುತ್ತಿರುವಾಗ ನಡೆದ ಮದುವೆಯು ಪತಿ ಮತ್ತು ಹೆಂಡತಿಯಾಗಿ ದಂಪತಿಗಳ ಜೀವನಕ್ಕೆ ಮಂಗಳಕರ ಆರಂಭವನ್ನು ಖಚಿತಪಡಿಸುತ್ತದೆ. ಬಲವಾದ ಗುರುವು ದಂಪತಿಗಳಿಗೆ ಆರೋಗ್ಯಕರ ಮಕ್ಕಳು, ಆರ್ಥಿಕ ಸಮೃದ್ಧಿ ಮತ್ತು ಆಧ್ಯಾತ್ಮಿಕ ಯಶಸ್ಸನ್ನು ನೀಡುತ್ತದೆ. 2ನೇ ಮನೆಯಲ್ಲಿ ಗುರುವು ಮದುವೆಯ ನಂತರ ಹಣಕಾಸಿನ ಲಾಭವನ್ನು ತರುತ್ತದೆ. 5ನೇ ಮನೆಯಲ್ಲಿರುವ ಗುರು ದಂಪತಿಗೆ ಆರೋಗ್ಯಕರ ಮತ್ತು ಸುಂದರವಾದ ಮಕ್ಕಳನ್ನು ಆಶೀರ್ವದಿಸುತ್ತಾನೆ. 7ನೇ ಮನೆಯಲ್ಲಿ ಗುರು ಎಂದರೆ ಹೆಂಡತಿಯ ಮೂಲಕ ಸಮೃದ್ಧಿ ಹೆಚ್ಚಾಗುತ್ತದೆ. 9ನೇ ಮನೆಯಲ್ಲಿ ಗುರು ಇದ್ದರೆ ಪತಿಯಿಂದ ಸಮೃದ್ಧಿ ಹೆಚ್ಚಾಗುತ್ತದೆ. ಹಾಗೆ 11ನೇ ಮನೆಯಲ್ಲಿ ಗುರು ಎಂದರೆ ವೈವಾಹಿಕ ಜೀವನದಲ್ಲಿ ಎಲ್ಲ ಸಂತೋಷಗಳನ್ನು ಪಡೆಯಬಹುದು. ಗುರುವು ಚಂದ್ರನಿಂದ 1, 4, 7 ಅಥವಾ 10ನೇ ಮನೆಯಲ್ಲಿದ್ದಾಗ ಗಜಕೇಸರಿ ಯೋಗವು ರೂಪುಗೊಳ್ಳುತ್ತದೆ. ಒಬ್ಬ ವ್ಯಕ್ತಿಗೆ ಸಂಭವಿಸುವ ಅತ್ಯಂತ ಅನುಕೂಲಕರವಾದ ಯೋಗಗಳಲ್ಲಿ ಇದು ಒಂದಾಗಿದೆ. ಮದುವೆಯ ಮೇಲೆ ಗಜಕೇಸರಿ ಯೋಗದ ಪ್ರಭಾವವು ವರದಾನವಾಗಿದೆ. ವ್ಯಕ್ತಿಯು ಉತ್ತಮ ಕುಟುಂಬದಿಂದ ಉತ್ತಮ ಸಂಗಾತಿಯನ್ನು ಪಡೆಯುತ್ತಾನೆ ಮತ್ತು ಅವನ ಅಥವಾ ಅವಳ ವೈವಾಹಿಕ ಜೀವನವು ಆನಂದವನ್ನು ಕಾಣುತ್ತದೆ. ಈ ಯೋಗವು ವ್ಯಕ್ತಿಯ ಆರಂಭಿಕ ಮದುವೆಗೆ ಕಾರಣವಾಗಬಹುದು. ಅದು ಸಮೃದ್ಧ, ಉತ್ಪಾದಕ ಮತ್ತು ಯಶಸ್ವಿಯಾಗುತ್ತದೆ. ಬೌದ್ಧಿಕ, ಆಧ್ಯಾತ್ಮಿಕ ಮತ್ತು ಭೌತಿಕ ಕ್ಷೇತ್ರಗಳಲ್ಲಿ ಯಶಸ್ಸು ಬರುತ್ತದೆ. ವ್ಯಕ್ತಿಯು ಹೆಚ್ಚಿನ ಹಣವನ್ನು ಗಳಿಸಲು ಹೆಚ್ಚಿನ ಅವಕಾಶಗಳನ್ನು ಪಡೆಯುತ್ತಾನೆ. ಗುರು ಮತ್ತು ಶನಿ ಸೌರವ್ಯೂಹದ 2 ದೊಡ್ಡ ಗ್ರಹಗಳು. ಗುರುವನ್ನು ಸಾರ್ವತ್ರಿಕವಾಗಿ ಲಾಭದಾಯಕವೆಂದು ಪರಿಗಣಿಸಲಾಗುತ್ತದೆ ಮತ್ತು ಶನಿಯು ಸಾರ್ವತ್ರಿಕವಾಗಿ ದುಷ್ಟ ಎಂದು ಪರಿಗಣಿಸಲಾಗಿದೆ. ವ್ಯಕ್ತಿಯ ಜನ್ಮ ಜಾತಕದಲ್ಲಿ ಒಂದೇ ರಾಶಿಯಲ್ಲಿ 2 ಗ್ರಹಗಳ ಸಂಯೋಗವು ಯುಕ್ತ ಯೋಗವನ್ನು ಉಂಟು ಮಾಡುತ್ತದೆ. ಇದು ವಿಶಿಷ್ಟವಾದ ಅರ್ಥಗರ್ಭಿತ ಶಕ್ತಿಯನ್ನು ಹೊಂದಿರುವ ವ್ಯಕ್ತಿಯೊಂದಿಗೆ ಮಾನವ ಮನಸ್ಸಿನ ಉತ್ತಮ ತಿಳುವಳಿಕೆಗೆ ಕಾರಣವಾಗುತ್ತದೆ. ಸಂಯೋಗವು ಒಬ್ಬರು ಜನರ ಕೌಶಲ್ಯಗಳನ್ನು ಬಲಪಡಿಸುತ್ತದೆ ಮತ್ತು ಅದೃಷ್ಟವನ್ನು ತರುತ್ತದೆ. ಇದೆಲ್ಲವೂ ಮದುವೆಗೆ ಒಳ್ಳೆಯದನ್ನು ನೀಡುತ್ತದೆ. ದುರ್ಬಲ ಗುರುವು ವ್ಯಕ್ತಿಯ ಮದುವೆಯ ನಿರೀಕ್ಷೆಗಳ ಮೇಲೆ ಪ್ರತಿಕೂಲ ಪರಿಣಾಮ ಬೀರಬಹುದು. ಇದು ವ್ಯಕ್ತಿಗೆ ಅಪಖ್ಯಾತಿಯನ್ನು ತರಬಹುದು, ಸಂಪತ್ತು ಮತ್ತು ಮಕ್ಕಳಿಂದ ದೂರವಿಡಬಹುದು. ಅಂತಹ ವ್ಯಕ್ತಿಗಳು ಆರ್ಥಿಕವಾಗಿ ದಿವಾಳಿಯಾಗಬಹುದು, ಹಣಕಾಸಿನ ತೊಂದರೆಗಳನ್ನು ಎದುರಿಸಬೇಕಾಗುತ್ತದೆ. ಜಾತಕದಲ್ಲಿ ಗುರುವಿನ ಸ್ಥಾನವನ್ನು ಬಲಪಡಿಸಲು ವಿಷ್ಣು ಸಹಸ್ರನಾಮ ಅಥವಾ ಹರಿವಂಶ ಪುರಾಣವನ್ನು ಪಠಿಸೋದು ಅಥವಾ ಕೇಳೋದು ಉತ್ತಮ ಪ್ರಯೋಜನವನ್ನು ನೀಡುತ್ತದೆ. ಹಾಗೆ ಹಣೆಯ ಮೇಲೆ ಅಥವಾ ಹೊಕ್ಕುಳಿಗೆ ಪ್ರತಿದಿನ ಕುಂಕುಮ ತಿಲಕವನ್ನು ಹಚ್ಚಿಕೊಳ್ಳಿ. ಬೃಹಸ್ಪತಿ ದೇವ ಹಳದಿ ಬಣ್ಣವನ್ನು ತುಂಬ ಇಷ್ಟಪಡುತ್ತಾರೆ. ಆದ್ದರಿಂದ ಗುರುವಾರ ಹಳದಿ ಬಟ್ಟೆಗಳನ್ನು ಧರಿಸಿ ಅಥವಾ ಕಾಗದದಲ್ಲಿ ಕೇಸರಿಯನ್ನು ಇಟ್ಟುಕೊಂಡು ಅದನ್ನು ನಿಮ್ಮೊಂದಿಗೆ ಇಟ್ಟುಕೊಳ್ಳಿ. ಹೀಗೆ ಮಾಡೋದ್ರಿಂದ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಯಶಸ್ಸು ಸಿಗುವುದು. ಗುರುವಾರದಂದು ಉಪವಾಸವನ್ನು ಆಚರಿಸುವುದು ಮತ್ತು ದೇವಸ್ಥಾನಗಳಲ್ಲಿ ಜನರಿಗೆ ಸಿಹಿ ತಿಂಡಿ ಅಥವಾ ಬೆಲ್ಲವನ್ನು ದಾನ ಮಾಡುವುದು ಉತ್ತಮ. ಗುರುಬಲವನ್ನು ಸುಧಾರಿಸುವ ಇನ್ನೊಂದು ವಿಧಾನವೆಂದರೆ ಹಸುಗಳ ಆರೈಕೆ ಮಾಡುವುದು.
ಗುರುಗ್ರಹದ ದುಷ್ಪರಿಣಾಮಗಳಿಂದ ಬಿಡುಗಡೆ ಮತ್ತು ಸಮೃದ್ಧಿಗಾಗಿ ಬಾದಾಮಿ ಮತ್ತು ತೆಂಗಿನಕಾಯಿಯನ್ನು ಹಳದಿ ಬಟ್ಟೆಯಲ್ಲಿ ಸುತ್ತಿ ಹರಿಯುವ ನೀರಿನಲ್ಲಿ ಬಿಡಿ. ಗುರುವಿನ ಬೀಜ ಮಂತ್ರ ಅಥವಾ ಗಾಯತ್ರಿ ಮಂತ್ರವನ್ನು ಪಠಿಸುವಾಗ ಗುರುವಾರ ಅಥವಾ ಶನಿವಾರದಂದು ಅಶ್ವತ್ಥ ಮರಕ್ಕೆ ನೀರನ್ನು ಅರ್ಪಿಸಿ. ಇದಾದ ನಂತರ ಯಾರಾದರೂ ಬಡ ಮತ್ತು ನಿರ್ಗತಿಕರಿಗೆ ಹಳದಿ ಬಣ್ಣದ ಬೇಳೆ, ಸಿಹಿ, ಹಳದಿ ಬಟ್ಟೆ ಇತ್ಯಾದಿಗಳನ್ನು ದಾನ ಮಾಡಿ. ಹೀಗೆ ಮಾಡೋದ್ರಿಂದ ಧನ ಧಾನ್ಯಗಳಿಗೆ ಎಂದೂ ಕೊರತೆಯಾಗುವುದಿಲ್ಲ. ಜೀವನದಲ್ಲಿ ಸಂತೋಷ, ಸಮೃದ್ಧಿ ಮತ್ತು ಶಾಂತಿಗಾಗಿ ಬಾಳೆ ಗಿಡದ ಕೆಳಗೆ ತುಪ್ಪದ ದೀಪವನ್ನು ಹಚ್ಚಿ. ಈ ರೀತಿ ಮಾಡುವುದರಿಂದ ಜಾತಕದಲ್ಲಿ ಗುರುವಿನ ಸ್ಥಾನವು ಬಲಗೊಳ್ಳುತ್ತದೆ. ಹಾಗೆ ಕುಟುಂಬ ಸದಸ್ಯರು ಕೂಡ ಪ್ರಗತಿ ಹೊಂದುತ್ತಾರೆ. ಇದರೊಂದಿಗೆ ಓಂ ಗ್ರಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ ಎನ್ನುವ ಬೀಜ ಮಂತ್ರವನ್ನು ಬೆಳಗ್ಗೆ ಮತ್ತು ಸಂಜೆ ಪಠಿಸಿ. ಹೀಗೆ ಮಾಡೋದ್ರಿಂದ ಗುರುವಿನ ಶುಭ ಫಲ ಸಿಗುತ್ತದೆ. ಹಾಗೆ ಅದೃಷ್ಟ ಸದಾ ನಮ್ಮ ಜೊತೆಗಿರುತ್ತದೆ. ಕೇಳಿದ್ರಲ್ಲ ಸ್ನೇಹಿತರೆ, ಇದಿಷ್ಟು ಜಾತಕದಲ್ಲಿ ಗುರುವಿನ ಮಹತ್ವ. ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ, ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್, ಟೇಕ್ ಕೇರ್, ಬಾಯ್.